ಫ್ರೆಂಡ್ಸ್, ಇದು ನಾರ್ಮಲ್ ಚಪಾತಿ ಹಿಟ್ಟು. ಇದರಲ್ಲಿ ಯಾವುದೇ ರೀತಿ ನಾನು ಮಲ್ಟಿಗ್ರೇನ್ ಮಿಕ್ಸ್ ಮಾಡಿಲ್ಲ. ಹಂಗಿಲ್ಲಿ ರೆಡಿ ತೊಗೊಂಬರ್ತೀವಲ್ಲ ಅದೇ ಚಪಾತಿ ಹಿಟ್ಟು. ಯೂಶ್ವಲಿ ನಾವು ಅನ್ನಪೂರ್ಣ ಒಂದು 5 kg ಪ್ಯಾಕೆಟ್ ತರಿಸ್ಬಿಡ್ತೀನಿ. ಫ್ರೆಂಡ್ಸ್, ಏನು ಗೊತ್ತಾಯಿತು, ಮಾಮೂಲಿ ನೀವು ಏನು ಚಪಾತಿಗೆ ರೆಗ್ಯುಲರ್ ಚಪಾತಿ ಕಲಿಸ್ತೀರೋ ಅದೇ ಚಪಾತಿ ಹಿಟ್ಟಿಂದ ಯಾವ ರೀತಿ ಡಿಫ್ರೆಂಟಾಗಿ ಚಪಾತಿ ಮಾಡೋದಂತ ತೋರಿಸ್ತೀನಿ. ಇದಕ್ಕೆ ಚಪಾತಿ ಅಂತಾರೆ, ಸ್ಪೆಷಲ್ ಚಪಾತಿ ಅಂತಾರೆ, ಪುಲ್ಕ ಅಂತಾರೆ, ಆಮೇಲೆ ಪರೋಟ ಅಂತಾರೆ. ಸೊ ಒಂದೇ ಹಿಟ್ಟಿಂದ ಯಾವ ರೀತಿ ಡಿಫ್ರೆಂಟಾಗಿ ಚಪಾತಿ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ತೀನಿ. ಟೇಸ್ಟು ನೀವು ಯಾವ ರೀತಿ ಡಿಫ್ರೆಂಟಾಗಿ ಮಾಡ್ತೀರೋ ಅದೇ ರೀತಿ ಬರುತ್ತೆ. ಒಂದಕ್ಕೊಂದು ಕಂಪೇರೇ ಆಗಲ್ಲ ಟೇಸ್ಟು. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ಚಪಾತಿ ಮಾಡಿಕೊಟ್ಟು ಬೇಜಾರಾದರೆ ಈ ರೀತಿ ಮಾಡಿ ನೋಡಿ. ಫಸ್ಟು ಚಿಕ್ಕದಾಗಿ ಪೂರಿ ಸೈಜಲ್ಲಿ ಒಂದು ಬಿಲ್ಲೆ ತೊಗೊಂಡಿದ್ದೀನಿ. ಇದನ್ನು ನಾನು ಜಸ್ಟ್ ಪೂರಿನ ನೀವು ಯಾವ ರೀತಿ ರೆಡಿ ಮಾಡ್ತೀರೋ ಅದೇ ರೀತಿಯೇ ಮಾಡಬೇಕು. ಇದಕ್ಕೆ ಪುಲ್ಕ ಅಂತ ಕರೀತಾರೆ. ಯೂಶ್ವಲಿ ಡಾಬಾಗಳಲ್ಲಿ ರಾಜಸ್ಥಾನ್ ಸೈಡು, ನಾರ್ತ್ ಇಂಡಿಯನ್ ಸೈಡೆಲ್ಲ ಪುಲ್ಕ ಅಂತ ಮಾಡ್ತಾರಲ್ಲ, ಆ ರೀತಿ. ಬರೀ ಚಪಾತಿ ತಿಂದು ಬೇಜಾರಾದರೆ ಈ ರೀತಿ ಪುಲ್ಕ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಚಪಾತಿನೇ ಟೇಸ್ಟ್ ಬೇರೆ ಇರುತ್ತೆ, ಪುಲ್ಕನೇ ಟೇಸ್ಟ್ ಬೇರೆ ಇರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಒಂದೇ ಚಪಾತಿ ಹಿಟ್ಟನ್ನು ಯೂಸ್ ಮಾಡಿಬಿಟ್ಟು ಯಾವ ರೀತಿ ಡಿಫ್ರೆಂಟಾಗಿ ವೆರೈಟಿ ಆದಂತಹ ಚಪಾತಿನ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಎರಡನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದು ಚಿಕ್ಕದಾಗಿ ಪುಲ್ಕ ಆಯಿತು. ಸೊ ಇವಾಗ ನೆಕ್ಸ್ಟು ಬನ್ನಿ, ನಾನೀಗ ಪುಲ್ಕನಾದರೂ ಮಾಡ್ಬೋದು, ಇಲ್ಲ ಎಸ್ಪಿನಾದರೂ ಮಾಡ್ಬೋದು, ಸ್ಪೆಷಲ್ ಚಪಾತಿ ಇಲ್ಲ ಪರಾಟ ಯಾವ ರೀತಿ ಬೇಕಾದರೂ ಮಾಡ್ಬೋದು. ಇದೇ ಹಿಟ್ಟನ್ನು ಯೂಸ್ ಮಾಡಿಬಿಟ್ಟು ನೀವು ಪೂರಿ ಮಾಡಿದ್ರೆ ಅದು ಪೂರಿ ಆಗುತ್ತೆ. ಜಸ್ಟ್ ಇದನ್ನು ಎಣ್ಣೆಲಿ ಫ್ರೈ ಮಾಡಿದ್ರೆ ಅದು ಪೂರಿ ಆಗುತ್ತೆ. ಇಲ್ಲ ಇದನ್ನು ರೋಲ್ ಎಂಥದ್ದು ಈ ಲೇಯರ್ ಪರಾಟ ಅಂತಲೂ ಮಾಡ್ಬೋದು. ಬಟ್ ನನಗೆ ಇವತ್ತು ಹಿಟ್ಟೂ ಜಾಸ್ತಿ ಇರಲಿಲ್ಲ, ಆಮೇಲೆ ಟೈಮು ಇರಲಿಲ್ಲ, ಮನೆಯವರು ಇರಲಿಲ್ಲ, ನಾನು ಮಕ್ಕಳು ಅಷ್ಟೇ. ಸೊ ಹಾಗಾಗಿ ಸಿಂಪಲಾಗಿ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಇದು ನೋಡಿ ಫ್ರೆಂಡ್ಸ್, ಚಪಾತಿ ನೀವು ಮನೇಲಿ ಏನು ಯೂಶ್ವಲಿ ಮಾಡ್ತಿರಲ್ಲ ಅದೇ ಚಪಾತಿ ಇದು. ಸೊ ಅಲ್ಲಿ ಸೈಡಿಗೆ ನಾನು ಏನು ಎರಡು ರೆಡಿ ಮಾಡಿಟ್ಟಿದ್ದೀನಿ, ಅದು ಪುಲ್ಕ ಅಂತ ಕರೀತಾರೆ. ಅದು ಮಾಮೂಲು ರೆಗ್ಯುಲರ್ ನೀವು ಏನು ಚಪಾತಿನ ಸ್ವಲ್ಪ ಜಸ್ಟ್ ಒಂದು ಲೇಯರ್ ಅದನ್ನು ಉಜ್ಕೊಂಡು ರೆಡಿ ಮಾಡ್ಕೊತಿರಲ್ಲ, ಅದನ್ನು ಚಪಾತಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಇಷ್ಟು ದಪ್ಪ ನಾನು ಇದನ್ನು ಉಚ್ಕೊಂಡಿದ್ದೀನಿ ಫ್ರೆಂಡ್ಸ್. 2 ಚಪಾತಿನ ಉತ್ಕೋಬೇಕು. ಅದಕ್ಕೆ ದೋಸ್ತಿ ರೋಟಿ ಅಂತ ಕರೀತಾರೆ. ಸೊ ಏನು ದೋಸ್ತಿ ರೋಟಿ ಅಂತ ನಾನು ತೋರಿಸ್ತೀನಿ ಬನ್ನಿ. ಒಂದೇ ಸೈಜಿಗೆ 2 ಚಪಾತಿನ ಲಟ್ಟಿಸ್ಕೋಬೇಕು. ಮಾಮೂಲಿ ಯಾವುದೇ ಸೈಜ್ಗೆ ನೀವು ಚಪಾತಿ ಲಟ್ಟಿಸ್ಕೋತೀರೋ ಅದೇ ಸೈಜ್ಗೆ ಲಟ್ಟಿಸ್ಕೊಂಡು ಮಾಮೂಲು ಅದಕ್ಕೆ ಸ್ವಲ್ಪ ಎಣ್ಣೆನ ನೀಟಾಗಿ ನೋಡಿ, ನಾನು ಈ ರೀತಿ ಬ್ರಷಸ್ ಸಹಾಯದಿಂದ ನೀಟಾಗಿ ಎಣ್ಣೆನ ಅದಕ್ಕೆ ಹಚ್ಚುತ್ತಾ ಇದ್ದೀನಿ. ಸೊ ಅದಾದಮೇಲೆ ಅದಕ್ಕೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇದನ್ನು ಟ್ರಯಾಂಗಲ್ ಆಗಿ ಉದ್ದುವಂಥದ್ದು. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಸ್ಪೆಷಲ್ ಚಪಾತಿ ಅಂತ ಕರಿತೀವಿ. ಸಾರಿ ಫ್ರೆಂಡ್ಸ್, ಫಸ್ಟಿಗೆ ಹೇಳಿದ್ದು ನಾನು ದೋಸ್ತಿ ರೋಟಿಗೆ, ನೆಕ್ಸ್ಟ್ ತೋರಿಸ್ತೀನಿ. ಇದು ಟ್ರಯಾಂಗಲ್ ಚಪಾತಿ ಅಥವಾ ಟ್ರಯಾಂಗಲ್ ನಾವು ಮನೇಲಿ ಇದನ್ನು ಸ್ಪೆಷಲ್ ಚಪಾತಿ ಅಂತ ಕರಿತೀವಿ, ಅಂತ ಕರಿತೀವಿ. ನಮ್ಮ ಮನೆಯವರು ಏನಾದ್ರು ತಿನ್ಬೇಕನ್ಸೆ ನನಗೆ 2 ಮಾಡಿಕೊಟ್ಬಿಡು ಅಂತಂದರೆ ನಾನು ಆ ರೀತಿ ಟ್ರಯಾಂಗಲ್ ಚಪಾತಿನ ಮಾಡಿಕೊಡ್ತೀನಿ. ಒಂದು ಚಪಾತಿನ ನೀಟಾಗಿ ಉಚ್ಕೊಂಡು ಅದಕ್ಕೆ ಎಣ್ಣೆನ ಸವರ್ಬಿಟ್ಟು ಅದನ್ನು ಟ್ರಯಾಂಗಲ್ ಈ ಬಾದಾಮ್ ಪುರಿ ಶೇಪಿಗೆ ಕಟ್ ಅಂದರೆ ಅದನ್ನು ಫೋಲ್ಡ್ ಮಾಡಿಕೊಂಡು ಮತ್ತೆ ಮಾಮೂಲು ಅದನ್ನು ಉಜ್ಜಿದ್ರೆ ಅದು ಸ್ಪೆಷಲ್ ಚಪಾತಿ ಆಗುತ್ತೆ. ಇದು ನೋಡಿ ಫ್ರೆಂಡ್ಸ್, ದೋಸ್ತಿ ರೋಟಿ ಅಂತಂದರೆ 2 ಚಪಾತಿನ ಉಚ್ಕೋಬೇಕು, ಅಂದರೆ ನೀವು ಲಟ್ಟಿಸ್ಕೊಂಡು ಒಂದು ಚಪಾತಿಗೆ ಈ ರೀತಿ ಎಣ್ಣೆನ ಹಚ್ಚಬೇಕು. ಎಣ್ಣೆ ಹಚ್ಚೋದನ್ನ ಸ್ಕಿಪ್ ಮಾಡೋಂಗಿಲ್ಲ ಫ್ರೆಂಡ್ಸ್. ಎಣ್ಣೆ ಎಲ್ಲ ಹಚ್ಚಿ ಆದಮೇಲೆ ನೀಟಾಗಿ ಅದಕ್ಕೊಂಚೂರು ನೀವು ಪೌಡ್ರನ್ನ ಡಸ್ಟ್ ಮಾಡಬೇಕು. ಅಂದರೆ ನೀವು ಅಕ್ಕಿ ಹಿಟ್ಟಾರು ಹಾಕ್ಬೋದು, ಇಲ್ಲ ಚಪಾತಿ ಹಿಟ್ಟರು ಹಾಕಿಬಿಟ್ಟು ಈ ರೀತಿ ಡಸ್ಟ್ ಮಾಡಿಬಿಟ್ಟು ಅದನ್ನೇನು ಸವರದ್ದು ಬೇಡ, ಅದ್ರ ಮೇಲೆ ಇನ್ನೊಂದು ಚಪಾತಿ ನೀವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕೋದು. ಫ್ರೆಂಡ್ಸ್, ಇದು ಏನು ಗೊತ್ತಾ, ನಿಮ್ಗೆ ಅನಿಸ್ಬೋದು ದಪ್ಪ ಆಗಲ್ವಾ ತಿನ್ನೋದಕ್ಕೆ ಅಂತ. ನೋಡಿ ಈ ರೀತಿ ಅದನ್ನು ಎರಡನ್ನೂ ಅದನ್ನು ಒಂದ್ರ ಮೇಲೆ ಒಂದು ಹಾಕಿದ ಮೇಲೆ ಅದನ್ನು ಮತ್ತೆ ಉಚ್ಕೋಬೇಕು. ಅಂದರೆ ಇದು ಸ್ವಲ್ಪ ದೊಡ್ಡದಾಗುತ್ತೆ. 2 ಚಪಾತಿ ಒಂದು ಚಪಾತಿನ ಉದ್ದಿದ್ರೆ ಎಷ್ಟು ಅಗಲ ಆಗುತ್ತೋ ಅಷ್ಟೇ ಉಚ್ಕೋಬೇಕು. ಯಾಕಂದರೆ 2 ಬಿಲ್ಲೆ ಹಾಕಿರೋದ್ರಿಂದ ಉಜ್ಜದಂಗೆ, ಅಂದರೆ ಚಪಾತಿನ ಲಟ್ಟಿಸ್ದಂಗೆ ತುಂಬ ಅಗಲ ಆಗುತ್ತೆ. ಬಟ್ ಬೇಯೋದು ಕಷ್ಟ ಆಗುತ್ತೆ. ಅದು ನೆಕ್ಸ್ಟು 2 ನಾವು ಸಪ್ರೇಟ್ ಮಾಡಬೇಕು ಬೇಯಿಸಿ ಆದಮೇಲೆ. ಸೊ ಹಾಗಾಗಿ ಫ್ರೆಂಡ್ಸ್, ನಾನು ಹೇಳ್ತಿರೋದು ನಿಮ್ಗೆ ಯಾವ ರೀತಿ ಕನೆಕ್ಟ್ ಆಗ್ತಿದೆ ಅಂತ ಗೊತ್ತಿಲ್ಲ, ಬಟ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಆಯಿತಾ. ಸೊ ಇದು ನಾನು ಫಸ್ಟ್ ಏನು ತೋರಿಸಿದ್ನಲ್ಲ ನೋಡಿ, ಇದು ಚಪಾತಿಗೆ ಒಂದು ದೊಡ್ಡದು ಪುಲ್ಕ, ಇನ್ನೊಂದು ಮಿನಿ ಪುಲ್ಕ, ಮತ್ತು ಮತ್ತು ಇದು ದೋಸ್ತಿ ರೋಟಿ. ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನೂ ಇಟ್ಟಿದ್ದರೆ ನಾನು ಇನ್ನೂ 1-2 ಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೆ, ಅದನ್ನು ತೋರಿಸ್ಕೊಡ್ತಾ ಇದ್ದೆ. ಸೊ ನೆಕ್ಸ್ಟ್ ಟೈಮ್ ನಾನು ಮಾಡಿದಾಗ ಕಂಪ್ಲೀಟಾಗಿ ರೆಸಿಪಿನ ಶೇರ್ ಮಾಡ್ಕೋತೀನಿ. ಒಂದೇ ಹಿಟ್ಟನ್ನು ಬಳಸ್ಬಿಟ್ಟು ಲೇಯರ್ ಚಪಾತಿ ಯಾವ ರೀತಿ ಮಾಡೋದು ಅಥವಾ ಫ್ರೆಂಡ್ಸ್, ಇವಾಗ ನೋಡಿ ನಾನು ಟ್ರಯಾಂಗಲ್ ಪರಾಟನ ರೋಸ್ಟ್ ಮಾಡ್ತಾಯಿದ್ದೀನಿ, ಅಂದರೆ ಬೇಯಿಸ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಫ್ಲೇಮು ಜಾಸ್ತಿನೇ ಇರಲಿ, ಚಿಕ್ಕದಾಗಿ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಅದು ಗಟ್ಟಿ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್. ಇದಕ್ಕೆ ಸ್ಪೆಷಲ್ ಚಪಾತಿ ಅಂತ ಹೇಳ್ತಾರೆ, ಅಥವಾ ನಮ್ಮ ಮನೇಲಿ ನಾವು ಇದನ್ನು ಅಂತ ಕರಿತೀವಿ. ಅಂದರೆ ಸ್ಪೆಷಲ್ ಅಂತ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಇದನ್ನು ನಾನು ಯಾವಾಗ ಮಾಡೋಕ್ಕೆ ರೂಢಿ ಮಾಡ್ಕೊಂಡು ಅವಾಗಿಂದ ನಾವು ರೆಗ್ಯುಲರ್ ಚಪಾತಿ ತಿನ್ನೋದೇ ಇಲ್ಲ. ನನಗೆ ಎಷ್ಟೇ ಟೈಮ್ ಆಗಲಿ ಅವ್ರಿಗೋಸ್ಕರ ಅಟ್ಲೀಸ್ಟ್ ಒಂದು 3 ಚಪಾತಿ ಸರ್ ನಾನು ಕೊಡ್ತೀನಿ. ತುಂಬ ಇದು ನಾವು ಒಂದು ಚಪಾತಿನ ಉದ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಅದನ್ನು ಟ್ರಯಾಂಗಲ್ ಶೇಪಲ್ಲಿ
ಮಡಿಸ್ಬಿಟ್ಟು ಉದ್ದಿರೋದ್ರಿಂದ 4 ಲೇಯರ್ ಬರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಗೇ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಯಾವ ರೀತಿ ಅದನ್ನು ಚಪಾತಿ ಎಲ್ಲ ಉಜ್ಕೊಂಡಿದ್ದೀನಿ ಆ ರೀತಿ. ಇದು ಮಾಮೂಲು ಚಪಾತಿ ಫ್ರೆಂಡ್ಸ್. ಇನ್ನೇನು ಯೂಶ್ವಲಿ ಎಲ್ಲರ ಮನೇಲೂ ಮಾಡೇ ಮಾಡ್ತೀರಲ್ವ, ಇದಕ್ಕೇನು ಸ್ಪೆಷಲ್ ಇಲ್ಲ. ಮಾಮೂಲು ಚಪಾತಿ ಉಜ್ಜುತ್ತೀರಾ, ಬೇಯಿಸ್ತೀರಾ. ಇದಕ್ಕೆ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ. ಇದು ಒಂಥರ ಚಪಾತಿ. ಸೊ ಫಸ್ಟ್ ಮಾಡಿದ್ದು ಸ್ಪೆಷಲ್ ಚಪಾತಿ. ಇದು ಎರಡನೇ ಥರದ್ದು ಮಾಡ್ತಾ ಇರೋದು ನಾನು ಚಪಾತಿ. ಆದಷ್ಟು ಫ್ರೆಂಡ್ಸ್ ಚಪಾತಿನ ಸುಮ್ಮನೆ ರೊಟ್ಟಿ ಬೇಯಿಸ್ದಂಗೆ ಆಗಲೆಲ್ಲ ತಿರ್ವ ಹಾಕಬಾರ್ದು. ಹೈ ಫ್ಲೇಮ್ ಇರಬೇಕು. ಒಂದು 2 ಸಲ ಹಿಂಗೆ ತಿರ್ವ ಹಾಕ್ಬಿಟ್ರೆ ನೀಟಾಗಿ ಚಪಾತಿ ರೆಡಿ ಆಗುತ್ತೆ. ನಾನು ಆಯಿಲ್ ಹಾಕ್ತಿದ್ದೀನಲ್ಲ, ಆವಾಗ ಒಂದು ಚುಚ್ಚು ಸ್ಪಾಟ್ ಥರ ಬೀಳ್ತಾ ಇದೆ. ಅದೇನಿಲ್ಲ ಫ್ರೆಂಡ್ಸ್, ಮೊನ್ನೆ ನಾನು ಬೋಂಡ ಮಾಡಿದ್ನಲ್ಲ, ಸೊ ಆ ಹಿಟ್ಟನ್ನು ನಾನು ಚಪಾತಿ ಬೇಯಿಸೋಕ್ಕೆ ಯೂಸ್ ಮಾಡ್ತಿದ್ದೀನಿ. ಅದರಲ್ಲಿ ಒಂಚೂರು ಮೆಣಸಿನಕಾಯಿ ಬೀಜ ಇರುತ್ತಲ್ಲ, ಅದು ಬರ್ತಾ ಇದೆ ಅಷ್ಟೇ. ಹಾಗಾಗಿ ಜಸ್ಟ್ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಎಣ್ಣೆ ಯಾವುದೇ ರೀತಿ ಗಲೀಜಿಲ್ಲ. ನೋಡಿ ಚಪಾತಿನ ನೀಟಾಗಿ ಬೇಯಿಸಾಯಿತು. ಇದು ಎರಡನೇ ಥರ ಚಪಾತಿ ನಾನು ತೋರಿಸಿರೋದ್ರಲ್ಲಿ. ಸೊ ಡಿಫ್ರೆಂಟ್ ಚಪಾತಿ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಹಾಗಾಗಿ ನೀವು ಹೇಳ್ತಿರ್ಬೋದು ಇದೆಲ್ಲನೂ ಒಂದೇ ಟೇಸ್ಟ್ ಬರುತ್ತೆ, ಒಂದೇ ಹಿಟ್ಟಲ್ವಾ ಅಂತ. ಇಲ್ಲ, ಖಂಡಿತ ನೀವು ಫ್ರೀ ಆಗಿದ್ದಾಗ ಮಾಡಿ ನೋಡಿ. ಸೊ ಒಂದೊಂದು ಚಪಾತಿ ನಾನು ಏನೀಗ ಡಿಫ್ರೆಂಟಾಗಿ ಉಜ್ಜಿಬಿಟ್ಟು ಡಿಫ್ರೆಂಟಾಗಿ ಬೇಯಿಸ್ತೀನಲ್ಲ, ಸೊ ಒಂದೊಂದು ಥರ ಟೇಸ್ಟ್ ಇರುತ್ತೆ. ಇದು ನೋಡಿ ದೋಸ್ತಿ ರೋಟಿ. ದೋಸ್ತಿ ಅಂತಂದರೆ ಇಬ್ಬರು ಸೇರಿಕೊಂಡ್ರೆ ನಾವು ದೋಸ್ತಿ ಅಂದರೆ ಫ್ರೆಂಡ್ಸ್ ಅಂತ ಹೇಳ್ತೀವಿ. ಸೊ ನಾವಿಲ್ಲಿ 2 ಚಪಾತಿನ ಉಜ್ಜಿಬಿಟ್ಟು ಅದಕ್ಕೆ ಮಧ್ಯ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಎಣ್ಣೆ ಹಾಕಿ ಮತ್ತೆ ಅದನ್ನು ಇನ್ನೂ ಸ್ವಲ್ಪ ಅಗಲವಾಗಿ ಉದ್ದಿರೋದ್ರಿಂದ ಇದು ಏನಾಗುತ್ತೆ, ಲೇಯರ್ ನೀಟಾಗಿ ಬಿಟ್ಕೊಳ್ಳುತ್ತೆ. ಸೊ ನಾನು ನೆಕ್ಸ್ಟ್ ತೋರಿಸ್ತೀನಿ ಫ್ರೆಂಡ್ಸ್. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಆಯಿತಾ. ತುಂಬ ಚೆನ್ನಾಗಿ ಬರುತ್ತೆ ಚಪಾತೀಸು. ಕೆಲವೊಬ್ಬರಿಗೆ ಇದು ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ನನ್ನ ವೀಕ್ಷಕರಿಗೆ, ಯಾರಾದರೂ ನನ್ನ ಚಾನಲ್ ನೋಡ್ತಿರೋರಿಗೆ, ಗೊತ್ತಿಲ್ಲದಿರೋರಿಗೆ ಈ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಮಾಡ್ತಿರೋ ವೀಡಿಯೋಗಳು, ನಾನು ಅಪ್ಲೋಡ್ ಮಾಡ್ತಿರೋ ವೀಡಿಯೋಗಳು ನಿಮಗೆ ಇಷ್ಟ ಆದರೆ, ನೀವು ರೆಗ್ಯುಲರಾಗಿ ನೋಡ್ತಾ ಇದ್ದರೆ, ಸೊ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ. ನಿಮ್ದು ಏನಾದರೂ ಕಮೆಂಟ್ಸ್ ಇದ್ದರೆ ಹೇಳಿ, ಹಾಕಿ ಶೇರ್ ಮಾಡ್ಕೊಳ್ಳಿ, ಆಯಿತಾ. ಅದೇ ರೀತಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದು ದೋಸ್ತಿ ರೊಟ್ಟಿ ರೆಡಿ ಆಯಿತು. ಇದಕ್ಕೆ ಏನಕ್ಕೆ ದೋಸ್ತಿ ರೊಟ್ಟಿ ಅಂತ ನಾನು ಹೇಳ್ತೀನಿ ಅಂತ ನಾನು ಆಮೇಲೆ ಅದನ್ನು ಈ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ನೋಡಿ, ಇದು ರೋಟಿ ಪುಲ್ಕ ಅಂತ. ಅಂದರೆ ರೋಟಿ ಶೇಪಲ್ಲಿ ಉದ್ದಿರ್ತೀವಿ. ಇದನ್ನು ಫುಲ್ಕ ಥರ ನಾವು ಡೈರೆಕ್ಟ್ ಫ್ಲೇಮಲ್ಲಿ ನೆಕ್ಸ್ಟು ಬೇಯಿಸ್ಕೊತೀವಿ. ಫ್ರೆಂಡ್ಸ್, ಫುಲ್ಕ ಅಂತಂದರೆ ಏನು ಅಂತಂದರೆ, ಒಂದು 30% ನಾವು ಹಂಚ ಮೇಲೆ ಬೇಯಿಸ್ಕೊಂಡು ನೆಕ್ಸ್ಟು 70% ನಾವು ಹೈ ಫ್ಲೇಮಲ್ಲಿ ಈ ಹಪ್ಪಳ ಹಿಂಗೆ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಸುಡ್ತೀವಲ್ಲ, ಆ ರೀತಿ ಸುಡ್ತೀವಿ. ಅದಕ್ಕೆ ನಾವು ಅದನ್ನು ಫುಲ್ಕ ಅಂತ ಕರೆಯೋದು. ಈ ರಾಜಸ್ಥಾನ್ ಢಾಬಾಗಳಲ್ಲಿ, ಅದೇ ರೀತಿ ನಾರ್ತ್ ಇಂಡಿಯನ್ ಸೈಡಲ್ಲೆಲ್ಲ ತುಂಬ ಫೇಮಸ್ಸು ಇದು ಫುಲ್ಕ ಅಂತ. ಚಪಾತಿಗಿಂತ ಇದು ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ಈಗ ಕೆಲವೊಬ್ಬರಿಗೆ ಡ್ರೈ ಚಪಾತಿ ತಿನ್ನೋಕ್ಕೆ ಬೇಜಾರಾಯಿತು ಅಂತಂದರೆ ಈ ರೀತಿ ಫುಲ್ಕ ಮಾಡ್ಕೊಳ್ಳಿ. ಚಪಾತಿಗಿಂತ ಸ್ಮೂತಾಗಿರುತ್ತೆ ಫ್ರೆಂಡ್ಸ್. ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಾನು ಹೇಳೋದಕ್ಕಿಂತ ನೀವು ಮಾಡ್ಕೊಂಡು ನೋಡಿದ್ರೆ ಅದರ ಫೀಲಿಂಗ್ಸ್ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಹಪ್ಪಳ ಸುಟ್ಟಂಗೆ ಸುಡಿ ಒಂದು 70% ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮಿನಿ ಫುಲ್ಕಸ್ ಅಂತಾರೆ ಫ್ರೆಂಡ್ಸ್. ಮಕ್ಕಳಿಗೆ ಮಾಡಿಕೊಡೋದಾದರೆ ಈ ರೀತಿ ಮಾಡಿಕೊಡಿ. ನಮಗೆ ಬರೀ ಚಪಾತಿ ತಿಂದು ಬೇಜಾರಾದರೆ ನಾವು ಒಂದು ಟೈಮ್ ಈ ರೀತಿ ಫುಲ್ಕ ಮಾಡ್ಕೊತೀವಿ. ನಾನು ಯಾವಾಗ ಫುಲ್ಕ ಮಾಡ್ತೀನಿ ಅಂತಂದರೆ, ಈಗ ಒಂದು ಟೈಮ್ ಚಪಾತಿ ಮಾಡಿರ್ತೀನಿ, SP ಮಾಡಿರ್ತೀನಿ, ಇನ್ನೂ ಚಪಾತಿ ಮಿಕ್ಕಿರುತ್ತಲ್ಲ, ಸೊ ಇನ್ನೊಂದು ಟೈಮಿಗೆ, ನೈಟ್ ಟೈಮಿಗೆ ನಾನು ಈ ರೀತಿ ಫುಲ್ಕ ಮಾಡಿಕೊಡ್ತೀನಿ. ಸೊ 2 3 ಫುಲ್ಕ ತಿಂದ್ಬಿಡ್ತಾರೆ. ಸೊ ಅದ್ರ ಮೇಲೆ ಸ್ವಲ್ಪ ರೈಸ್ ಊಟ ಮಾಡಿದ್ರೆ ಸಾಕಾಗುತ್ತೆ. ಬಿಕಾಸ್ ಒನ್ ಟೈಮ್ ಆಲ್ರೆಡಿ ಚಪಾತಿ ತಿಂದಿರ್ತಾರಲ್ವ, ಅದು ಕ್ರೇವಿಂಗ್ಸ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಹಾಗಾಗಿ ನೋಡಿ, ಮಿನಿ ಫುಲ್ಕ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಇದನ್ನು ಲಂಚ್ ಬಾಕ್ಸಿಗೂ ಇಡ್ಬೋದು. ಇಲ್ಲ ನೀವೇನೋ ಟ್ರಾವೆಲಿಂಗ್ ಮಾಡ್ತಿದ್ದೀರಾ ಅಂತಂದರೆ, ಸೊ ಇದನ್ನು ತೊಗೊಂಡೋಗಿ. ಈ ರೀತಿ ತುಂಬ ಚೆನ್ನಾಗಿರುತ್ತೆ. ಚಪಾತಿಗಿಂತ ಇದು ತುಂಬ ಚೆನ್ನಾಗಿರುತ್ತೆ, ಬಿಕಾಸ್ ಇದಕ್ಕೆ ಆಯಿಲ್ ಹಾಕಿರಲ್ವಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತಂದರೆ ಫ್ರೆಂಡ್ಸ್, ಇದನ್ನು ಓಪನ್ ಮಾಡಿದ್ರೆ ಪಾಕೆಟ್ ಥರ ಬರುತ್ತೆ. ನಾನು ನಿಮಗೆ ನೆಕ್ಸ್ಟು ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ, ಕಂಪ್ಲೀಟಾಗಿ ನೋಡಿ, ಆಯಿತಾ. ಯಾವ ರೀತಿ ನಾನು ಮಾಡಿರೋ ಡಿಫ್ರೆಂಟ್ ಚಪಾತಿಗಳು ಬಂದಿದೆ ಅಂತ. ಫ್ರೆಂಡ್ಸ್, ನಾನು ಮಾಡೋದ್ರಲ್ಲಿ ಇನ್ನೂ ತುಂಬ ವರ್ಷನ್ ಚಪಾತೀಸ್ ಇದೆ, ತೋರಿಸ್ತೀನಿ. ನೆಕ್ಸ್ಟ್ ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಪುಲ್ಕ ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಎಷ್ಟು ಥರ ಪಾಕೆಟ್ ಥರ ಬಂದಿದೆ ಅಂತ. ಆಮೇಲೆ ಎಷ್ಟು ಸ್ಮೂತಾಗಿದೆ ನೋಡಿ. ಸೊ ನಾನು ಈ ಥರ ಸ್ಕ್ವೀಸ್ ಮಾಡಿ ಓಪನ್ ಮಾಡಿದರೆ ಅದು ಮತ್ತೆ ಅದೇ ಶೇಪಿಗೆ ಬರ್ತಾ ಇದೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ಕಾಸ್ ಅಂತ. ನೋಡಿ, ನೋಡೋದಕ್ಕೂ ಕ್ಯೂಟಾಗಿರುತ್ತೆ. ಆಮೇಲೆ ಟೇಸ್ಟು ಫ್ರೆಂಡ್ಸ್ ಚಪಾತಿಗಿಂತ ಡಿಫ್ರೆಂಟ್ ಆಗಿರುತ್ತೆ, ಅದೊಂದು ನಾನು ಹೇಳ್ಬೋದು. ಇದು ನೋಡಿ, ಇದೊಂದು ಸ್ವಲ್ಪ ರೋಟಿ ಪುಲ್ಕ ಅಂತ. ಅದು ಸ್ವಲ್ಪ ಕ್ರಿಸ್ಪಿ ಬರುತ್ತೆ. ಚಿಕ್ಕ ಪುಲ್ಕ ಅದು ಸ್ವಲ್ಪ ಸ್ಮೂತ್ ಬರುತ್ತೆ. ಸೊ ಇದು ನೋಡಿ ಫ್ರೆಂಡ್ಸ್, ದೋಸ್ತಿ ರೊಟ್ಟಿ ಅಂತ ಹೇಳಿದ್ನಲ್ಲ, ನೋಡಿ ಇದಕ್ಕೆ ಹೇಳೋದು 2 ದೋಸ್ತಿಗಳನ್ನು ನಾವೀಗ ಸಪ್ರೇಟ್ ಮಾಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫ್ರೆಂಡ್ಸ್, ನಾನು ಹೇಳೋದಕ್ಕಿಂತ ನೀವು ಮಾಡಿ ನೋಡಿ, ತುಂಬ ಸ್ಮೂತಾಗಿರುತ್ತೆ. ಈ ರುಮಾಲಿ ರೋಟಿ ಟೈಪೇ ತಿಂದಂಗಾಗುತ್ತೆ ಇದನ್ನು. ಆ್ಯಕ್ಚುಲಿ ನಾನು ಇದನ್ನು ಇಮಾಗೆ ಮಾಡಿಕೊಟ್ಟಿದ್ದು. ನಂಗೆ ಚಪಾತಿ ಬೇಡ ಅಂತಿದ್ಲು. ಸೊ ಹಾಗಾಗಿ ಇಮಾಗೆ ದೋಸ್ತಿ ರೋಟಿನ ನಾನು ಮಾಡಿಕೊಟ್ಟೆ. ಸೊ ನೆಕ್ಸ್ಟ್ ನಾನು ತೋರಿಸೋವಂಥದ್ದು ಮಾಮೂಲು ಚಪಾತಿ. ನೀವು ಯೂಶ್ವಲಿ ಮನೇಲಿ ಮಾಡ್ತಿರಲ್ಲ ಅದೇ ಚಪಾತಿ ಇದು. ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಬೇಯಿಸಿರೋವಂಥದ್ದು. ಅದನ್ನು ಅಷ್ಟೇ ಸ್ಮೂತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಇದು ನೋಡಿ, ಸ್ವಲ್ಪ ಸ್ಪಾಟ್ ಬಂದು ಸ್ವಲ್ಪ ಜಾಸ್ತಿ ಬೇಯಿಸ್ತೆ ಅಂತ ಅಂದ್ಕೊತೀನಿ. ಸೊ ನಾನು ವಿಡಿಯೋ ಶೂಟ್ ಮಾಡ್ತಿದ್ದೆನಲ್ಲ, ಮಿಸ್ ಆಗಿಬಿಡ್ತು. ಇದು ಸ್ಪೆಷಲ್ ಚಪಾತಿ ಫ್ರೆಂಡ್ಸ್. ಇದು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಹಿಟ್ಟು ರೆಸಿಪಿ ಇದು ಸ್ಪೆಷಲ್ ಚಪಾತಿ. ನೋಡಿ, ಓಪನ್ ಮಾಡಿ ತೋರಿಸ್ತಿದ್ದೀನಿ. 4 ಲೇಯರ್ ಬಂದಿದೆ ನೋಡಿ ಫ್ರೆಂಡ್ಸ್. ಇವಾಗ ನಾನು ತೋರಿಸ್ತೀನಿ ನೋಡಿ.
ನಾವೇನು 4 ಫೋಲ್ಡ್ ಮಾಡಿದ್ವಲ್ಲ 4 ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಹಾಗೆ ಒಂಚೂರು ತುಪ್ಪ ಹಚ್ಕೊಂಡು ರೋಲ್ ಮಾಡ್ಕೊಂಡು ತಿನ್ನಬೇಕು, ಸಖತ್ತಾಗಿರುತ್ತೆ. ಪಲ್ಯ ತಿನ್ನೋಕ್ಕೆ ಬೇಜಾರಾದವ್ರಿಗೆ. ಸೊ ನಾವು ಡಿನ್ನರ್ಗೆ ಮಾಡ್ಕೊಂಡಿದ್ದು ನೋಡಿ, ನಮ್ಮ ಹಿಮಾಂಗೆ ಸರ್ವ್ ಮಾಡಿಕೊಡ್ತಿದ್ದೀನಿ. ಬೇಡ ಬೇಡ ಅಂದಳು ಇದು 2 ದೋಸ್ತಿ ರೋಟಿ ಮತ್ತು ಕ್ಯೂಕ್ಯುಂಬರ್ಸ್ ಜೊತೆ ಸೊಪ್ಪನ್ನು ಚೆನ್ನಾಗಿ ತಿಂದು. ಸೊ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ಸ್ವಲ್ಪ ಈ ರೀತಿ ನಾವು ಆದಷ್ಟು ಏನಾದರೂ ಒಂದು ಸರ್ಕಸ್ ಮಾಡಿ ಅವ್ರಿಗೆ ಇಷ್ಟ ಆಗೋ ಥರ ಮಾಡಿ ಪ್ರೆಸೆಂಟ್ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೇಕಲ್ವಾ. ಸೊ ಮೆಡಿಷನ್ ತೊಗೋತಾ ಇರ್ತಾರೆ. ಬಿಂದು ನೋಡಿ ದೋಸ್ತಿ ರೋಟಿ ನಿಮ್ಗೆ ಅನಿಸ್ಬೋದು ಅದು ಹಸಿ ಹಸಿ ಇದೆಯಾ ಅಂತ. ಖಂಡಿತ ಹಸಿ ಹಸಿ ಇರಲ್ಲ. ಸಖತ್ತಾಗಿ ರಿವ್ಯೂ ಕೊಡ್ತಿದ್ದಾಳೆ ಯಾವ ರೀತಿ ಇದೆ ಅಂತ. ಎಷ್ಟು ಲೇಯರ್ಸ್ ಬಂದಿದೆ ನೋಡಿ ಚಪಾತಿ. ನಿಜವಾಗ್ಲೂ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಆ ಲೇಯರ್ ಚಪಾತಿ. ನಾವು ಮನೇಲಿ ಮಾಡ್ತಿರ್ತೀವಲ್ವ, ಸೊ ಹಾಗಾಗಿ ರೆಗ್ಯುಲರಾಗಿ ತಿಂತಾ ಇರೋದ್ರಿಂದ ನಾನು ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಪ್ಲೀಸ್ ಮಕ್ಕಳಿಗೆ ಈ ರೀತಿ ಸ್ವಲ್ಪ ಟೈಮ್ ತೊಗೊಂಡು ಮಕ್ಕಳಿಗೆ ಈ ರೀತಿ ಡಿಫ್ರೆಂಟ್ ರೆಸಿಪಿ ಮಾಡಿಕೊಡಿ. ಖಂಡಿತ ಹೋಟೆಲ್ ಫುಡ್ಡನ್ನು ಮತ್ತೆ ಬಿಡ್ತಾರೆ. ನನ್ನ ಇನ್ನೂ ನೆಕ್ಸ್ಟ್ ವೀಡಿಯೋಸ್ನ ಇದೇ ರೀತಿ